ನಮಸ್ಕಾರ ಸ್ನೇಹಿತರೆ, ಈ ಬಾರಿಯ ಬಿಗ್ ಬಾಸ್ ಸೀಸನ್ 13ಗೆ ಸಾಮಾನ್ಯ ಜನರನ್ನ ನಿಜವಾಗ್ಲೂ ತೆಗೆದುಕೊಳ್ತಾರಾ ಇಲ್ಲ ಅಂದ್ರೆ ಇದು ಕೇವಲ ಪ್ರಚಾರಕ್ಕಾಗಿನ? ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀವು ತಿಳಿದುಕೊಳ್ತೀರಿ. ಬಿಗ್ ಬಾಸ್ ಸೀಸನ್ 13 ಸಾಮಾನ್ಯ ಜನರಿಗೆ ಅವಕಾಶ ಕೊಟ್ಟಿದಿನಾ ಇಲ್ಲ ಅಂತ ಈ ಒಂದೇ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ ಏನಂದ್ರೆ ಬಿಗ್ ಬಾಸ್ ಸೀಸನ್ 13ಗೆ ನೀವು ಆಯ್ಕೆ ಆಗ್ಬೇಕಂತಂದ್ರೆ ಮೊದಲನೇದಾಗಿ ನೀವು ಒಂದು ಶಾರ್ಟ್ ವಿಡಿಯೋ ಮಾಡಿ ಬಿಗ್ ಬಾಸ್ ಗೆ ಕಳಿಸಬೇಕಾಗಿರುತ್ತೆ. ಅದನ್ನ ಬಿಗ್ ಬಾಸ್ ಟೀಮ್ ನೋಡಿ ಅವರನ್ನ ಆಯ್ಕೆ ಮಾಡಿ ಅವರಿಗೆ ಕಾಲ್ ಮಾಡಿದ್ದು ಸಹಿತ ಇದೆ. ಆಲ್ಮೋಸ್ಟ್ ಆಲ್ ಇದನ್ನ ನಮ್ಮ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು, ಸಾಕಷ್ಟು ಜನ ಸಾಮಾನ್ಯ ವ್ಯಕ್ತಿಗಳಾಗಿರ್ಬೋದು ವಿಡಿಯೋ ಮಾಡಿ ಹಾಕಿರ್ತೀರಿ ಬಿಗ್ ಬಾಸ್ ನಲ್ಲಿ. ಅದರಲ್ಲಿ ಕೆಲವೊಂದಿಷ್ಟು ಜನಕ್ಕೆ ರೆಸ್ಪಾನ್ಸ್ ಬಂದಿರುತ್ತೆ, ಇನ್ನು ಸಾಕಷ್ಟು ಜನಕ್ಕೆ ರೆಸ್ಪಾನ್ಸ್ ಸಿಕ್ಕಿರಲ್ಲ. ಒಂದು ನಿಮ್ ವಿಡಿಯೋ ಆಲ್ಮೋಸ್ಟ್ ಆಲ್ ಏನಾದ್ರು ಚೆನ್ನಾಗಿ ಕ್ವಾಲಿಟಿಯಬಲ್ ಆಗಿ ಏನಾದ್ರು ಅದರಲ್ಲಿ ಮಾಹಿತಿ ಇತ್ತು ಅಂದ್ರೆ, ನೀವೇನಾದ್ರೂ ಬಿಗ್ ಬಾಸ್ ಗೆ ಆಯ್ಕೆ ಆಗ್ಬೇಕು ಅನ್ನೋದಿತ್ತಂದ್ರೆ ಅಂತವರನ್ನ ಬಿಗ್ ಬಾಸ್ ಗುರುತಿಸಿ ಅವ್ರಿಗೆ ಖಂಡಿತ ಕಾಲ್ ಮಾಡಿರ್ತಾರೆ. ಇನ್ನು ಸಾಕಷ್ಟು ಜನ ನಾನು ನೋಡೋಣ ಇರ್ಲಿ ಟ್ರೈ ಮಾಡೋಣ ಅಂತ ಹಾಕಿದವ್ರಿಗೆ, ಸುಮ್ನೆ ಏನಾದ್ರು ಒಂದು ಹೇಳಿ ವಿಡಿಯೋ ಮಾಡಿ ಹಾಕಿದವ್ರಿಗೆ ಅಂತವ್ರಿಗಂತೂ ರೆಸ್ಪಾನ್ಸ್ ಮಾಡಿರಲ್ಲ ಅನ್ಕೊಂತೀನಿ. ಆ ರೀತಿಯಾಗಿ ಸಾಕಷ್ಟು ಜನ ವಿಡಿಯೋ ಮಾಡಿ ಹಾಕಿರ್ತೀರಿ. ಮೊದಲನೇದಾಗಿ ನೀವೇನಾದ್ರೂ ವಿಡಿಯೋ ಮಾಡಿ ಹಾಕಿದ್ರೆ ರೆಸ್ಪಾನ್ಸ್ ಯಾವ ರೀತಿಯಾಗಿ ಸಿಕ್ಕಿರುತ್ತಂದ್ರೆ, ಅಲ್ಲಿಂದ ಫಸ್ಟ್ ನೀವೇನ್ ವಿಡಿಯೋ ಮಾಡಿ ಹಾಕಿರ್ತೀರ ಅದನ್ನ ಬಿಗ್ ಬಾಸ್ ಟೀಮ್ ನೋಡಿ ಈ ರೀತಿಯಾಗಿ ನೀವು ಮುಂದಿನ ರೌಂಡ್ ಗೆ ಆಯ್ಕೆ ಆಗಿದ್ದೀರಾ ಅಂತ ಹೇಳ್ತಾರೆ. ಮುಂದಿನ ರೌಂಡ್ ಏನಿರುತ್ತೆ ಅಂತಂದ್ರೆ ವಿಡಿಯೋ ಕಾಲಿಂಗ್ ಇರುತ್ತೆ. ಈ ರೀತಿಯಾಗಿ ಒಟ್ಟು 5 ರೌಂಡ್ ಇರುತ್ತೆ. ಮುಂದಿನ ರೌಂಡ್ ಏನಿರುತ್ತಲ್ಲ ವಿಡಿಯೋ ಕಾಲ್, ಈ ವಿಡಿಯೋ ಕಾಲಿಂಗ್ ಅಲ್ಲಿ ನಿಮ್ಮ ಇಂಟರ್ವ್ಯೂ ತಗೊಂತಾರೆ. ನಿಮ್ಮ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಬಹುದು, ಸಾಕಷ್ಟು ವಿಚಾರಗಳನ್ನ ತಿಳಿದುಕೊಳ್ಳಬಹುದು ಬಿಗ್ ಬಾಸ್ ಟೀಮ್. ಈ ರೀತಿಯಾಗಿ ಒಂದು ಮುಂದಿನ ಅಪ್ಡೇಟ್ ಇತ್ತು. ವಿಡಿಯೋ ಕಾಲ್ ಅಲ್ಲಿ ಇಂಟರ್ವ್ಯೂ ಏನಾದ್ರು ಸೆಲೆಕ್ಟ್ ಆಗಿ ನೀವು ಮುಂದಿನ ರೌಂಡ್ ಗೆ ಆಯ್ಕೆ ಆದ್ರೆ ನಿಮ್ಗೆ ಮೇಲ್ ಮೂಲಕ ತಿಳಿಸ್ತಿದ್ರು. ಬಿಗ್ ಬಾಸ್ ಟೀಮ್ ನ ವಿಡಿಯೋ ಸಂದರ್ಶನ ಏನಿತ್ತು ಅದರಲ್ಲೂ ನೀವು ಏನಾದ್ರು ಸೆಲೆಕ್ಟ್ ಆದ್ರೆ ಮುಂದಿನ ರೌಂಡ್ ಗೆ ನಿಮ್ನ ಆಯ್ಕೆ ಮಾಡ್ಕೊತಿದ್ರು. ಮುಂದಿನ ರೌಂಡ್ ಗೆ ನೀವೇನಾದ್ರೂ ಆಯ್ಕೆ ಆದ್ರೆ ಅಲ್ಲೊಂದು ಸ್ಟೆಪ್ ಇತ್ತು, ಅದೇನಂತಂದ್ರೆ ಗ್ರೂಪ್ ಡಿಸ್ಕಷನ್ ಅಲ್ಲಿ ಏನಾದ್ರು ಸೆಲೆಕ್ಟ್ ಆದ್ರೆ ಡೈರೆಕ್ಟ್ ಆಗಿ ನೀವು ಅಗ್ನಿ ಪರೀಕ್ಷೆಗೆ ಹೋಗ್ತಿದ್ರಿ. ಅಗ್ನಿ ಪರೀಕ್ಷೆಯಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ, ಇಷ್ಟು ರೌಂಡ್ ಮೂಲಕ ಏನಾಯ್ತಲ್ಲ ಈ ಸದ್ಯ 3 ರೌಂಡ್, ಈ 3 ರೌಂಡ್ ಅಲ್ಲಿ ನೀವು ಕೊನೆಗೆ ಅಗ್ನಿ ಪರೀಕ್ಷೆ ಬರೋಷ್ಟರಲ್ಲಿ ಅಂದ್ರೆ 4ನೇ ರೌಂಡ್ ಅಲ್ಲಿ ಕೊನೆಗೆ ಅಗ್ನಿ ಪರೀಕ್ಷೆ ಬರೋಷ್ಟರಲ್ಲಿ 50 ರಿಂದ 60 ಜನ ಉಳಿಸ್ತಿದ್ರು. 50 ರಿಂದ 60 ಜನನ ಏನ್ ಉಳಿಸ್ತಿದ್ರಲ್ಲ, 50 ರಿಂದ 60 ಜನದಲ್ಲಿ 10 ಜನದ್ದು ಒಂದು ಗ್ರೂಪ್ ಮಾಡಿ 5 ರಿಂದ 6 ಗ್ರೂಪ್ ಗಳನ್ನ ಮಾಡಿ ಅದರಲ್ಲಿ 20 ರಿಂದ 30 ಜನ ಸೆಲೆಕ್ಟ್ ಮಾಡ್ತಿದ್ರು. ಅವ್ರಿಗೆ ಈ ಬಾರಿಯ ಬಿಗ್ ಬಾಸ್ ಗೆ ಹೋಗೋಕೆ ಆಪರ್ಚುನಿಟಿ ಕೊಡ್ತಿದ್ರು. ಆ 20 ರಿಂದ 30 ಜನ ಏನ್ ಮಾಡ್ತಿದ್ರು ಅಂತಂದ್ರೆ ಅಗ್ನಿ ಪರೀಕ್ಷೆಯ ಆಟಗಳನ್ನ ಕೊಡ್ತಿದ್ರು. ಅಗ್ನಿ ಪರೀಕ್ಷೆ ಆಟಗಳು ಅಂತಂದ್ರೆ ಏನು ಅಂತಂದ್ರೆ, ಇದೇನು ಹೊಸದಾಗಿ ನಡೀತಿಲ್ಲ ಅಗ್ನಿ ಪರೀಕ್ಷೆ ಅಂತ. ಹಿಂದೆ ತೆಲುಗು ಬಿಗ್ ಬಾಸ್ ನಲ್ಲಿ ಈಗಾಗಲೇ ಮಾಡಿಬಿಟ್ಬಿಟ್ಟವ್ರು ಇದನ್ನ. ತೆಲುಗು ಬಿಗ್ ಬಾಸ್ ನಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಅಗ್ನಿ ಪರೀಕ್ಷೆ ಅನ್ನೋ ಇದೇ ತರ ಸಾಮಾನ್ಯ ಜನರಿಗೆ ಅವಕಾಶ ಕೊಟ್ಟು ಅದರಲ್ಲಿ ಕೆಲವೊಂದು ಜನ ಆಯ್ಕೆ ಮಾಡಿ ಕೊನೆಗೆ ಅವರಿಗೆ ಡೇರ್ ಚಾಲೆಂಜ್ ಅನ್ನ ಕೊಟ್ಟು ತಲೆ ಬೋಳ್ಸೋದಾಗಿರ್ಬೋದು, ಫೋನ್ ಹೊಡೆಯೋದಾಗಿರ್ಬೋದು, ಇನ್ನೂ ಕೆಲವೊಂದಿಷ್ಟು ಆಕ್ಟಿವಿಟೀಸ್ ಗಳನ್ನ ಮಾಡಿಸ್ತಿದ್ರು. ಅವರು ಬಿಗ್ ಬಾಸ್ ಗೋಸ್ಕರ ಇದನ್ನೆಲ್ಲ ಮಾಡ್ತಾರಾ ಇಲ್ಲ ಅನ್ನೋದ್ರ ಬಗ್ಗೆ ಈ ರೀತಿಯಾದಂತಹ ಸಾಕಷ್ಟು ಆಕ್ಟಿವಿಟೀಸ್ ಗಳನ್ನ ಮಾಡಿಸೋ ಮೂಲಕ ಅಲ್ಲಿ ಬಿಗ್ ಬಾಸ್ ಟೀಮ್ ಅವರು ಬಿಗ್ ಬಾಸ್ ಗೆ ಹೇಗ್ ಬರ್ತಾರೆ, ಬರೋದಕ್ಕೋಸ್ಕರ ಎಷ್ಟು ಎಲ್ಲ ಏನೇನೆಲ್ಲ ಎಫರ್ಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಜನಗಳಿಗೆ ತೋರಿಸುವಂತ ಕೆಲಸ ಮಾಡಿದ್ರು. ಅದೇ ರೀತಿಯಾಗಿ ಕನ್ನಡ ಬಿಗ್ ಬಾಸ್ ನಲ್ಲೂ ಈ ಸಾರ್ತಿ ನಡೆಯುತ್ತೆ ಅನ್ಕೊಂಡಿದೀವಿ. ಆಲ್ಮೋಸ್ಟ್ ಈ ಸಾರ್ತಿ ಏನಾದ್ರು ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಆಗಿದಾರಲ್ಲ ಅವರಿಗೂ ಡೇರ್ ಚಾಲೆಂಜ್ ಕೊಡೋದಾಗಿರ್ಬೋದು, ಸಣ್ಣ ಪುಟ್ಟ ಆಕ್ಟಿವಿಟೀಸ್ ಗಳನ್ನ ಮಾಡಿಸೋದಾಗಿರ್ಬೋದು, ಇದನ್ನೆಲ್ಲ ಮಾಡಿ ಅದರಲ್ಲಿ 5 ರಿಂದ 6 ಜನನ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲೂ ಅತ್ಯುತ್ತಮ ಅಭ್ಯರ್ಥಿಗಳನ್ನಾಗಿ ಸೆಲೆಕ್ಟ್ ಮಾಡ್ತಾರೆ. ಅವ್ರನ್ನ ಅತ್ಯುತ್ತಮ ಅಭ್ಯರ್ಥಿಗಳನ್ನಾಗಿ 6 ಜನ ತಗೊಂಡಿರ್ತಾರೆ ಅನ್ಕೊಳ್ಳೋಣ. 6 ಜನದಲ್ಲಿ 3 ಜನನ್ನ ಬಿಗ್ ಬಾಸ್ ಟೀಮ್ ನೇರವಾಗಿ ಸೆಲೆಕ್ಟ್ ಮಾಡುತ್ತೆ. ಅವರು ಅಲ್ಲಿ ಆಟ ಆಡಿರೋದಾಗಿರ್ಬೋದು, ಹಿಂದೇನು 5 ರೌಂಡ್ ಇದೆಯಲ್ಲ ಅದನ್ನೆಲ್ಲ ಗಮನ ಇಟ್ಕೊಂಡು ಅಲ್ಲೇನ್ ಜಡ್ಜಸ್ ಆಗಿ ಬರ್ತಿದಾರಲ್ಲ, ನಮ್ ಗಿಲ್ಲಿ ಆಗಿರ್ಬೋದು, ವಿನಯ್ ಆಗಿರ್ಬೋದು, ಶ್ರುತಿ ಮೇಡಮ್ ಆಗಿರ್ಬೋದು, 6 ಜನದಲ್ಲಿ 3 ಜನನ ಸೆಲೆಕ್ಟ್ ಮಾಡ್ತಾರೆ ಅನ್ಕೊಳ್ಳೋಣ. 3 ಜನನ ಸೆಲೆಕ್ಟ್ ಮಾಡಿ ಇನ್ನು 3 ಜನನ ಆಡಿಯನ್ಸ್ ವೋಟಿಂಗ್ ಗೆ ಬಿಡ್ತಾರೆ ಅನ್ಕೊಂತೀವಿ. ಏಕೆಂದ್ರೆ ಈಗಾಗಲೇ ತೆಲುಗು ಬಿಗ್ ಬಾಸ್ ಸೀಸನ್ 9 ನಲ್ಲಿ ಇದಾಗ್ಲೇ ನಡೆದೋಗಿದೆ. ಅದರಿಂದ ಈ ತರ ನಡಿಬಹುದು ಅನ್ಕೋಬಹುದು ನಾವು ಅಷ್ಟೇ. ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಬಿಗ್ ಬಾಸ್ ಸೀಸನ್ 13 ಗೆ ಸಾಮಾನ್ಯ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಸಾಕಷ್ಟು ಜನ ಬಿಗ್ ಬಾಸ್ ಸೀಸನ್ 13 ಸಾಮಾನ್ಯ ಜನರಿಗೆ ಅವಕಾಶ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ವಿಡಿಯೋ ಮಾಡಾಕಿದ್ರು. ಜನ ಸಾಮಾನ್ಯರನ್ನ ಎಲ್ಲಿ ಕರ್ಕೊಂತಾರೆ, ಅವರು ದೊಡ್ಡ ದೊಡ್ಡ ಸೆಲೆಬ್ರಿಟಿನ ಕರ್ಕೊಂತಾರೆ ಅಂತ ಸಾಕಷ್ಟು ಜನ ಹೇಳ್ತಿದ್ರು. ಸಾಕಷ್ಟು ಜನ ವಿಡಿಯೋ ಸಹಿತ ಮಾಡಾಕಿದ್ರು. ಈ ಸಾರ್ತಿ ಅಗ್ನಿ ಪರೀಕ್ಷೆಯಲ್ಲಿ ಇದು ಉತ್ತರ ಸಿಗುತ್ತೆ ಅನ್ಕೊಂತೀನಿ ಅವ್ರಿಗೆಲ್ಲರಿಗೂ. ಸಾಮಾನ್ಯ ಜನರನ್ನ ಕರ್ಕಣಕ್ ಆಗಿಲ್ಲ ಅಂತಂದ್ರೆ ಅಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲಿ ಅಷ್ಟು ದೊಡ್ಡ ಅಪ್ಡೇಟ್ ಅನ್ನ ಹೇಗೆ ಕೊಡ್ತಿದ್ರು ಬಿಗ್ ಬಾಸ್ ಟೀಮ್ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಮೊದಲೇದಾಗಿ ಅಟ್ಲೀಸ್ಟ್ ಬಿಗ್ ಬಾಸ್ ಟೀಮ್ ಒಬ್ಬ ಸಾಮಾನ್ಯ ವ್ಯಕ್ತಿನ ಕರ್ಕೊಳ್ಳಿ, ಅವ್ರು ವಿಡಿಯೋ ಹಾಕಿದ್ದಕ್ಕೆ ಯಾವುದೇ ರೀತಿಯಾದಂತ ಮೋಸ ಇಲ್ಲ. ಯಾಕಂದ್ರೆ ಆ ವ್ಯಕ್ತಿ ಏನಿರ್ತಾನಲ್ಲ, ಸಾವಿರಾರು ಜನರ ನಡುವೆ ಸೆಲೆಕ್ಟ್ ಆಗಿ ಆ ಒಂದು ಪೊಸಿಷನ್ ಹೋಗಿರ್ತಾನೆ. ಬಿಗ್ ಬಾಸ್ ಸೀಸನ್ 13 ಅನ್ನೋ ಒಂದು ಪೊಸಿಷನ್ ಹೋಗಿರ್ತಾನೆ. ದೊಡ್ಡ ಪ್ಲಾಟ್ಫಾರ್ಮ್ ಅದು. ಅಂತದೊಂದು ದೊಡ್ಡ ಪ್ಲಾಟ್ಫಾರ್ಮ್ ಗೆ ಆ ಸಾವಿರಾರು ಜನರಲ್ಲಿ ಆ ವ್ಯಕ್ತಿನ ಸೆಲೆಕ್ಟ್ ಮಾಡಿದಾರೆ ಅಂತಂದ್ರೆ ಅದೊಂದು ದೊಡ್ಡ ಸಾಧನೆನೆ. ನಮ್ಮಲ್ಲೇ ಸುತ್ತಮುತ್ತ ಇರುವಂತಹ ಸಾಕಷ್ಟು ಜನರಿಗೆ ಒಂದು ವಿಭಿನ್ನವಾದಂತಹ ಕಲೆ ಇರುತ್ತದೆ. ನಗಿಸುವಂತಹ ಕಲೆ ಆಗಿರಬಹುದು, ಆಕ್ಟಿಂಗ್ ಮಾಡುವಂತಹ ಕಲೆ ಆಗಿರಬಹುದು, ಅದ್ಭುತವಾದಂತಹ ವಾಕ್ ಚಾತುರ್ಯ ಆಗಿರಬಹುದು, ಮಾತನಾಡುವುದಾಗಿರಬಹುದು, ಸ್ಪೋರ್ಟ್ಸ್ ಕೋಟಾದಲ್ಲಿ ದೊಡ್ಡದಾದಂತಹ ಸಾಧನೆ ಮಾಡಿರೋದಾಗಿರಬಹುದು. ಈ ರೀತಿಯಾದಂತಹ ಸಾಕಷ್ಟು ಕಲೆ ಇರ್ತದೆ. ಅಂತವರಿಗೆ ಒಂದು ಅವಕಾಶ
ಸಿಕ್ಕಂತಾಗುತ್ತದೆ. ಈ ವಿಡಿಯೋದ ಮುಖ್ಯ ಉದ್ದೇಶ ಏನಾಗಿತ್ತಂದ್ರೆ ಬಿಗ್ ಬಾಸ್ ಸೀಸನ್ 13 ಸಾಮಾನ್ಯ ಜನರನ್ನ ಯಾವ ರೀತಿಯಾಗಿ ಆಯ್ಕೆ ಮಾಡಿಕೊಂಡ್ರು, ಯಾವ ರೀತಿಯಾಗಿ ಆಯ್ಕೆ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ಇತ್ತು, ಅದರಲ್ಲಿ ಎಷ್ಟು ಜನನ ಸೆಲೆಕ್ಟ್ ಮಾಡಿಕೊಂಡು ಯಾವ ರೀತಿಯಾಗಿ ತಗೊಂತಾರೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ನಮ್ಮ ಸುತ್ತಮುತ್ತ ಇರುವಂತಹ ಪ್ರತಿಭೆಗಳನ್ನ ಗುರುತಿಸೋದಾಗಿರ್ಬೋದು, ಈ ಎಲ್ಲ ಸಾಕಷ್ಟು ಮಾಹಿತಿಗಳನ್ನ ತಿಳ್ಕೊಂಡ್ರಿ ಅನ್ಕೊಂತೀನಿ. ಬಿಗ್ ಬಾಸ್ ಸೀಸನ್ 13ಗೆ ಈ ಬಾರಿ ಸಾಮಾನ್ಯ ಜನರು ಆಯ್ಕೆ ಆದ್ರೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿಡಿಯೋದ ಮಾಹಿತಿ ಇಷ್ಟವಾಗಿದ್ದರೆ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಸಾಕಷ್ಟು ಬಿಗ್ ಬಾಸ್ ಮಾಹಿತಿಗಳನ್ನ ನಿಮ್ಮ ಮುಂದೆ ತರ್ತೀನಿ. ಬಿಗ್ ಬಾಸ್ ಸೀಸನ್ 13 ಸಾಕಷ್ಟು ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ, ಜೈ ಕರ್ನಾಟಕ.